ಓಂ ಶ್ರೀ ಗುರುಭ್ಯೋ ನಮಃ. ಶಾಲೆಯ ಶಿಕ್ಷಕ ಮಕ್ಕಳಿಗೆ ಗಣಿತವನ್ನು ಹೇಳಿಕೊಡುತ್ತಿದ್ದರು. ಬೋರ್ಡಿನ ಮೇಲೆ ಲೆಕ್ಕ ಬರೆಯುವಾಗ ಅಕಸ್ಮಾತ್ ಬರೆದ ಸಂಖ್ಯೆ ತಪ್ಪಾಯಿತು. ಇದು ಶಿಕ್ಷಕರ ಗಮನಕ್ಕೆ ಬರಲಿಲ್ಲ. ಮೊದಲು ಲೆಕ್ಕವನ್ನು ಬರೆದು ನಂತರ ಬಿಡಿಸಿ ಹೇಳಿಕೊಡುತ್ತಿದ್ದರು. ಅಷ್ಟರಲ್ಲಿ ಅಲ್ಲಿ ಕುಳಿತಿದ್ದ ಒಬ್ಬ ಬಾಲಕ ಮೇಷ್ಟ್ರು ಲೆಕ್ಕ ಬರೆದಿದ್ದು ತಪ್ಪಾಗಿದೆ ಎಂಬುದನ್ನು ಗಮನಿಸಿ ಧೈರ್ಯವಾಗಿ ಎದ್ದು ನಿಂತು, ಸಾರ್, ನೀವು ಬರೆದ ಲೆಕ್ಕ ತಪ್ಪಾಗಿದೆ ಎಂದನು. ಇದನ್ನು ಕೇಳಿದ ಮೇಷ್ಟ್ರಿಗೆ ಸಿಟ್ಟು ಬಂದಿತು. ಅದೇ ಹೊತ್ತಿಗೆ ಅಲ್ಲಿ ಕುಳಿತಿದ್ದ ಮಕ್ಕಳು ಜೋರಾಗಿ ನಕ್ಕವು. ಇವನಿಗೇನು ಬಂತು, ಏನು ಹೇಳುತ್ತಾನೆ, ಮೇಷ್ಟ್ರು ಕೈಲಿ ಒದೆ ತಿನ್ನುತ್ತಾನೆ. ಉಳಿದ ಮಕ್ಕಳು ಮಾತನಾಡಿಕೊಂಡವು. ಆ ಮಕ್ಕಳು ನಕ್ಕಿದ್ದನ್ನು ಕಂಡು ಮತ್ತಷ್ಟು ಅವಮಾನ ಮಾಡುತ್ತಿರುವ ಬಾಲಕನ ಉದ್ದಟತನ ಕಂಡು ಮೇಷ್ಟ್ರಿಗೆ ಅಸಾಧ್ಯ ಕೋಪ ಬಂದಿತು. ನನಗೇ ಹೇಳುವೆಯಾ, ನನ್ನ ಸ್ಥಾನದಲ್ಲಿ ನಿಂತು ಈ ಕುರ್ಚಿ ಮೇಲೆ ಕೂರುವ ಯೋಗ್ಯತೆ ನಿನಗಿದೆಯೇ? ಇಲ್ಲಿ ಬರೆದ ಲೆಕ್ಕ ನಿನಗೆ ಗೊತ್ತಿದೆಯಾ? ಗೊತ್ತಿದ್ದರೆ ಮೇಷ್ಟ್ರ ಕೆಲಸವನ್ನು ನೀನೇ ಮಾಡಿ ತೋರಿಸು ಎಂದರು. ಬಾಲಕ ಹೆದರದೆ ಎದ್ದು ಬಂದು ಬೋರ್ಡ್ ಮೇಲೆ ಬರೆದ ತಪ್ಪು ಸಂಖ್ಯೆಯನ್ನು ಸರಿ ಮಾಡಿ ಲೆಕ್ಕವನ್ನು ಸರಿ ಮಾಡಿದನು. ಆ ಹುಡುಗ ಲೆಕ್ಕವನ್ನು ಬಿಡಿಸಿ ಸರಿ ಮಾಡಿದ ಜಾಣ್ಮೆಯನ್ನು ಕಂಡು ಗುರುಗಳು, ವಿದ್ಯಾರ್ಥಿಗಳು ಆಶ್ಚರ್ಯಚಕಿತರಾಗಿ ಅವನನ್ನೇ ನೋಡಿದರು. ಸಾರ್, ಈಗ ಹೇಳಿ, ಈ ಜಾಗದಲ್ಲಿ ನಿಲ್ಲುವ, ಈ ಕುರ್ಚಿಯಲ್ಲಿ ಕೂರುವ ಯೋಗ್ಯತೆ ನನಗೂ ಇದೆ ಅಲ್ಲವೇ ಎಂದು ಹೇಳಿ ಆ ಕುರ್ಚಿಯಲ್ಲಿ ಕುಳಿತುಕೊಂಡನು. ಆ ಪುಟ್ಟ ವಿದ್ಯಾರ್ಥಿಯ ಧೈರ್ಯ, ದಿಟ್ಟತನ, ಬುದ್ಧಿವಂತಿಕೆ, ಸೂಕ್ಷ್ಮತೆಯನ್ನು ಗಮನಿಸಿದ ಮೇಷ್ಟ್ರು ಆತನನ್ನು ಮೆಚ್ಚಿ ತಬ್ಬಿಕೊಂಡು ಹರಸಿದರು. ಒಮ್ಮೆ ಇದೇ ಬಾಲಕನ ಕಂಕುಳ ಸಂಧಿಯಲ್ಲಿ ಒಂದು ಕುರುವಾಗಿತ್ತು. ಅಂದಿನ ದಿನಗಳಲ್ಲಿ ಕುರು ಅನ್ನು ವಾಸಿ ಮಾಡುವ ವಿಧಾನ ಎಂದರೆ ಕಬ್ಬಿಣದ ಸಲಾಕೆಯನ್ನು ಕೆಂಪಗೆ ಕಾಯಿಸಿ ಆ ಕುರದ ಮೇಲೆ ಸುಡುವುದು. ಹುಡುಗನನ್ನು ನಾಟಿ ವೈದ್ಯರ ಬಳಿ ಕರೆದುಕೊಂಡು ಹೋದರು. ವೈದ್ಯರು ಕಬ್ಬಿಣದ ಸಲಾಕೆಯನ್ನು ಕಾಸಿದರು. ಆದರೆ ಪುಟ್ಟ ಬಾಲಕನ ಮೇಲೆ ಪ್ರಯೋಗ ಮಾಡಲು ಮನಸ್ಸು ಹಿಂಜರಿಯಿತು. ಸ್ವಲ್ಪ ತಡೆದರು. ಇದನ್ನು ಗಮನಿಸಿದ ಬಾಲಕ ಹೇಳಿದ, ಕಾದ ಕಬ್ಬಿಣದ ಸಲಾಕೆ ಆರುವುದರೊಳಗೆ ಆ ಕುರುವನ್ನು ಸುಟ್ಟು ಬಿಡಿ ಎಂದನು. ಅವನೇ ಹೇಳಿದರೂ ಕಬ್ಬಿಣದ ಸಲಾಕೆಯನ್ನು ಬಾಲಕನ ಮೇಲೆ ಇಡಲು ವೈದ್ಯರು ಹಿಂಜರಿಯುವುದನ್ನು ಕಂಡು ಬಾಲಕ ಅವರ ಕೈಯಲ್ಲಿದ್ದ ಕಬ್ಬಿಣದ ಸಲಾಕೆಯನ್ನು ತಾನೇ ತೆಗೆದುಕೊಂಡು ತನ್ನ ಕುರು ಮೇಲೆ ಇಟ್ಟುಕೊಂಡನು. ಅಲ್ಲಿದ್ದವರೆಲ್ಲ ಒಂದು ಕ್ಷಣ ದಂಗಾದರು. ಆದರೆ ಹುಡುಗನ ಮುಖದಲ್ಲಿ ಲವಲೇಶವೂ ಭಯವಿರಲಿಲ್ಲ. ಇದೇನು, ಈ ಬಾಲಕನ ಶರೀರ ಉಕ್ಕಿನದೇ ಎಂದು ನಾಟಿ ವೈದ್ಯರೇ ಆಶ್ಚರ್ಯಪಟ್ಟರು. ಅದೇ ಬಾಲಕ ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿದ್ದಾಗ ಶಾಲೆಯ ಒಬ್ಬ ಶಿಕ್ಷಕರು ಪುಸ್ತಕಗಳನ್ನು ಅವರ ಹತ್ತಿರವೇ ತೆಗೆದುಕೊಳ್ಳಬೇಕು, ಬೇರೆಲ್ಲೂ ತೆಗೆದುಕೊಳ್ಳಬೇಡಿ ಎಂದು ತಾಕೀತು ಮಾಡಿದ್ದರು. ಬೇರೆ ಕಡೆ ಪುಸ್ತಕ ತೆಗೆದುಕೊಂಡರೆ ತರಗತಿಯಲ್ಲಿ ಆ ಮಕ್ಕಳಿಗೆ ಕಿರುಕುಳ ಕೊಡುತ್ತಿದ್ದರು. ಇದು ಬಾಲಕನಿಗೂ ತಿಳಿಯುತ್ತದೆ. ಶಿಕ್ಷಕರಿಗೆ ಪಾಠ ಕಲಿಸಬೇಕೆಂದು ಎಲ್ಲ ಹುಡುಗರನ್ನು ಸಂಘಟಿಸಿ ಆ ಶಿಕ್ಷಕರ ತರಗತಿಯನ್ನು ಬಹಿಷ್ಕರಿಸುವಂತೆ ಮಾಡಿದನು. ಒಂದು ವಾರವಾದರೂ ಮಕ್ಕಳು ತರಗತಿಗೆ ಬರಲಿಲ್ಲ. ಆಗ ಶಿಕ್ಷಕರೇ ಸೋತು ತಮ್ಮ ತಪ್ಪನ್ನು ಒಪ್ಪಿಕೊಂಡು ಮಕ್ಕಳಲ್ಲಿ ಕ್ಷಮೆ ಕೇಳಿ ತರಗತಿಗೆ ಬರುವಂತೆ ಮಾಡಿದನು. ಆ ಬಾಲಕನೇ ಮುಂದೆ ದೇಶ ಕಂಡ ಮಹಾನ್ ಪುರುಷ ಸಿಂಹ, ದೂರದೃಷ್ಟಿಯ ನಾಯಕತ್ವ, ಅಚಲವಾದ ಬದ್ಧತೆ, ಆಧುನಿಕ ಭಾರತ ನಿರ್ಮಾಣಕ್ಕೆ ಭದ್ರ ಬುನಾದಿ ಹಾಕಿದ ಉಕ್ಕಿನ ಮನುಷ್ಯ ಎಂಬ ಕೀರ್ತಿಗೆ ಭಾಜನರಾದ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ಸಿಡಿದು ನಿಲ್ಲುವ ಗುಣ ಇವರಿಗೆ ಹುಟ್ಟಿನಿಂದಲೇ ಬಂದಿತ್ತು. ಹಿಮಾಲಯದಂಥ ಎತ್ತರದ ವ್ಯಕ್ತಿತ್ವ. ಇಂಥ ಧೀಮಂತ ವ್ಯಕ್ತಿತ್ವವನ್ನು ಇಡೀ ಜಗತ್ತಿಗೆ ಪರಿಚಯಿಸುವ ಸಲುವಾಗಿ ನಮ್ಮ ಪ್ರಧಾನಮಂತ್ರಿಯವರು ಜಗತ್ತಿನಲ್ಲೇ ಅತ್ಯಂತ ಎತ್ತರವಾದ ವಲ್ಲಭಭಾಯಿ ಪಟೇಲ್ರವರ ಪ್ರತಿಮೆಯನ್ನು ಗುಜರಾತಿನ ನರ್ಮದಾ ತೀರದಲ್ಲಿ ನಿರ್ಮಾಣ ಮಾಡಿಸಿ ಸಮೃದ್ಧ ಭಾರತದ ಕನಸನ್ನು ನನಸಾಗಿಸಿ ವಲ್ಲಭಭಾಯಿ ಪಟೇಲರ ಜನ್ಮದಿನವನ್ನು ರಾಷ್ಟ್ರೀಯ ಏಕತಾ ದಿನವನ್ನಾಗಿ ಘೋಷಿಸಿದ್ದಾರೆ. ಎಳೆಲಿ ಕಂಡ ಬೆಳೆಯಲಿ ಸಿರಿಯ ಎಂಬಂತೆ ಸಸಿ ಬೆಳೆಯುವ ಹಂತದಲ್ಲಿದ್ದಾಗಲೇ ಅದನ್ನು ನೋಡಿದವರು ಮುಂದೆ ಫಲವತ್ತಾದ ಫಲ ಕೊಡುತ್ತದೆ ಎಂಬುದನ್ನು ಗ್ರಹಿಸುತ್ತಿದ್ದರು. ಬಾಲ್ಯದಲ್ಲಿ ಮಕ್ಕಳ ಗುಣ, ಧೈರ್ಯ, ಸ್ವಭಾವ, ನಡವಳಿಕೆ ಮತ್ತು ಶಿಸ್ತು ಇವುಗಳನ್ನು ಕಂಡಾಗ ಈ ಬಾಲಕ ಮುಂದೆ ಎಂತಹ ವ್ಯಕ್ತಿ ಆಗುತ್ತಾನೆ ಎಂಬುದನ್ನು ಅನುಭವಿ ಹಿರಿಯರು ಮುಂಚಿತವಾಗಿ ನುಡಿದಿರುತ್ತಾರೆ. ಬೆಳೆಯುವ ಪ್ರತಿಭೆಯನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂಬುದಕ್ಕೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಜಗತ್ತಿಗೆ ಮಾದರಿಯಾಗಿದ್ದಾರೆ. ಧೈರ್ಯ, ಕ್ಷಮಾಗುಣ, ಮನಸ್ಸಿನ ಹಿಡಿತ, ಕಳ್ಳತನ ಮಾಡದಿರುವುದು, ಶುಚಿತ್ವ, ಇಂದ್ರಿಯಗಳ ನಿಯಂತ್ರಣ, ಬುದ್ಧಿ, ವಿದ್ಯೆ, ಸತ್ಯತೆ ಮತ್ತು ಕೋಪಿಸಿಕೊಳ್ಳದಿರುವುದು ಈ 10 ಧರ್ಮದ ಲಕ್ಷಣಗಳು. ಸರ್ವೇ ಜನ ಸುಖಿನೋ ಭವಂತು.